Hey guys, welcome back to my YouTube channel. I hope you all are good. Yes, this video is specially for second PUC students. So yes, ತುಂಬ ಜನ ಸ್ಟೂಡೆಂಟ್ಸ್ಗಳಿಗೆ ಇದೊಂದು ಡೌಟ್ ಇದೆ. ಸೆಕೆಂಡ್ PUC ಮೇನ್ ಎಕ್ಸಾಮ್ ಪಾಸಿಂಗ್ ಮಾರ್ಕ್ಸು 35 24 ಅಥವಾ 15 ತೊಗೊಂಡ್ರೆ ಪಾಸ್ ಆಗ್ತೀವಾ ಅಂತ ಹೇಳಿ ಸ್ವಲ್ಪ ಡೌಟ್ ಇದೆ. ಸೊ ಎಸ್, ಆ ಒಂದು ಡೌಟ್ನ ಕ್ಲಿಯರ್ ಮಾಡಲಿಕ್ಕೆ ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಸ್, ವಿಡಿಯೋ ಶುರು ಮಾಡೋಣ. ಸೊ ಎಸ್, ಈಗಾಗಲೇ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರುತ್ತೆ ಎಷ್ಟು ಮಾರ್ಕ್ಸ್ಗೆ ನೀವು ಥಿಯರಿಯನ್ನು ಬರೀತೀರಾ ಮತ್ತು ಇಂಟರ್ನಲ್ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಅಂತ ಗೊತ್ತಿರುತ್ತೆ. ಸೊ ಆದರೂ ಇನ್ನೊಂದ್ಸಲ ಹೇಳ್ತೀನಿ. ಸೊ ಎಸ್, ಯಾವುದೇ ಒಂದು ಸಬ್ಜೆಕ್ಟನ್ನು ತೊಗೊಂಡ್ರೂ ಕೂಡ ಆ ಒಂದು ಸಬ್ಜೆಕ್ಟಲ್ಲಿ ಅಂದರೆ ಆರ್ಟ್ಸು ಮತ್ತು ಕಾಮರ್ಸ್ ಸಬ್ಜೆಕ್ಟನ್ನು ತೊಗೊಂಡಿರುವಂತಹ ಸ್ಟೂಡೆಂಟ್ಸ್ಗಳಿಗೆ 20 ಅಂಕ ಇಂಟರ್ನಲ್ ಇರುತ್ತೆ. ಪ್ರತಿ ಸಬ್ಜೆಕ್ಟ್ನಲ್ಲೂ 20 ಅಂಕ ಇಂಟರ್ನಲ್ ಇರುತ್ತೆ. ಇನ್ನು 80 ಅಂಕಗಳಿಗೆ ನೀವು ಥಿಯರಿಯನ್ನು ಬರೀಬೇಕಾಗುತ್ತೆ. ಅಂದರೆ ಥಿಯರಿ ಎಕ್ಸಾಮ್ 80 ಮಾರ್ಕ್ಸ್ಗೆ ಮತ್ತು 20 ಮಾರ್ಕ್ಸ್ ಅಥವಾ 20 ಅಂಕಗಳು ನಿಮಗೆ ಇಂಟರ್ನಲ್ ಆಗಿ ಸಿಗ್ತಾ ಹೋಗುತ್ತೆ. ಸೊ ಈ 20 ಮಾರ್ಕ್ಸು ನಿಮ್ಮ ಒಂದು ಲೆಕ್ಚರರ್ಸ್ ಕೈನಲ್ಲೇ ಇರುತ್ತೆ. ಸೊ ಅವ್ರುಗಳು ಎಷ್ಟು ಕೊಡ್ತಾರೆ ನಿಮಗೆ 20ಕ್ಕೆ ಎಷ್ಟು ಮಾರ್ಕ್ಸ್ಗಳನ್ನ ನಿಮಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ನಿಮ್ಮ ಇಂಟರ್ನಲ್ ಹೆಂಗೆ ಸಿಗುತ್ತೆ ನಿಮಗೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಇನ್ನು ರಿಮೈನಿಂಗ್ 80 ಥಿಯರಿ ಎಕ್ಸಾಮ್ ಇರುತ್ತೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಆರ್ಟ್ಸ್ ಮತ್ತು ಕಾಮರ್ಸ್ನ ಸ್ಟೂಡೆಂಟ್ಸ್ಗಳಿಗೆ ಪ್ರತಿ ಸಬ್ಜೆಕ್ಟ್ನಲ್ಲೂ ಕೂಡ 100 ಅಂಕಗಳಿಗೆ ಎಕ್ಸಾಮ್ ಇದ್ದರೆ ಆ ಒಂದು 100 ಅಂಕಗಳಲ್ಲಿ 20 ಅಂಕಗಳು ಇಂಟರ್ನಲ್ ಆಗಿ ಸಿಗುತ್ತೆ. ಇನ್ನು 80 ಅಂಕಗಳಿಗೆ ನೀವು ಥಿಯರಿಯ ರೂಪದಲ್ಲಿ ಅಥವಾ ಒಂದು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. 80 ಅಂಕಗಳಿಗೆ ಪರೀಕ್ಷೆಯನ್ನು ಬರೀಬೇಕು. ಇನ್ನು ಮಿಕ್ಕಂತಹ 20 ಅಂಕಗಳು ಪ್ರತಿ ಸಬ್ಜೆಕ್ಟ್ನಲ್ಲೂ ಕೂಡ 20 ಅಂಕಗಳು ನಿಮಗೆ ಇಂಟರ್ನಲ್ ರೂಪದಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಎಸ್, ಇಲ್ಲಿ ತುಂಬ ಮಕ್ಕಳಿಗೆ ಒಂದು ಕನ್ಫ್ಯೂಷನ್ ಏನು ಅಂತ ಹೇಳಿದ್ರೆ, ನಾವು 80 ಅಂಕಗಳಿಗೆ ಥಿಯರಿ ಎಕ್ಸಾಮನ್ನು ಬರಿತೀವಲ್ಲ, ಸೊ ಅದರಲ್ಲಿ ನಾವು 24 ತೊಗೊಳ್ಲೇಬೇಕಾ ಅಥವಾ 15 ತೊಗೋಬೇಕಾ, ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಾವು ಪಾಸ್ ಆಗ್ತೀವಿ, ಜೊತೆಗೆ ನಮ್ಮ ಒಂದು ಇಂಟರ್ನಲ್ ಮಾರ್ಕ್ಸು ನಾವು 20ಗೆ ಔಟ್ ಆಫ್ 20 ತೊಗೊಂಡು ನಾವು ಥಿಯರಿ ಎಕ್ಸಾಮ್ 80ಗೆ ಅದರಲ್ಲಿ 24ಗಿಂತ ಕಡಿಮೆ ಮಾರ್ಕ್ಸ್ ತೊಗೊಂಡ್ರು ಪಾಸ್ ಆಗ್ತೀವಾ. ಸೊ ಈ ರೀತಿ ಎಲ್ಲ ತುಂಬ ಕನ್ಫ್ಯೂಷನ್ಸ್ ಇದೆ. ಸೊ ಎಸ್, ಅದನ್ನು ಈಗ ಕ್ಲಿಯರ್ ಮಾಡ್ತೀನಿ. ಯಾವುದೇ ಸ್ಟೂಡೆಂಟ್ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಅವನು ಪ್ರತಿ ಸಬ್ಜೆಕ್ಟ್ನಲ್ಲೂ ಕೂಡ 100ಕ್ಕೆ 35 ಅಂಕಗಳನ್ನು ತಗೊಳ್ಳೇಬೇಕು. 100ಕ್ಕೆ 35 ಅಂಕ. ಸೊ ಇಂಟರ್ನಲ್ ಮಾರ್ಕ್ಸು ನಿಮಗೆ 20 ಏನಿದೆ, ಸೊ ಆ ಒಂದು 20 ಮಾರ್ಕ್ಸಲ್ಲಿ ನೀವು 11 ಮಾರ್ಕ್ಸ್ಗಳನ್ನ ತೊಗೊಂಡಿರಲೇಬೇಕು. ಅದ್ರ ಜೊತೆಗೆ ನಿಮ್ಮ ಒಂದು ಥಿಯರಿ ಎಕ್ಸಾಮ್ನಲ್ಲಿ 80 ಮಾರ್ಕ್ಸ್ಗೆ ಏನು ಥಿಯರಿಯನ್ನು ಬರೀತೀರ, ಸೊ ಆ ಒಂದು 80 ಮಾರ್ಕ್ಸ್ನಲ್ಲಿ 24 ಮಾರ್ಕ್ಸ್ಗಳನ್ನ ನೀವು ತೊಗೊಂಡ್ಲೇಬೇಕು. ಸೊ ಈ ಥಿಯರಿನಲ್ಲಿ 80 ಮಾರ್ಕ್ಸ್ಗೆ ಬರೆಯುವಂತಹ ಥಿಯರಿನಲ್ಲಿ 24 ತೊಗೋಬೇಕು. ಜೊತೆಗೆ ಇಂಟರ್ನಲ್ 20 ಮಾರ್ಕ್ಸ್ ಏನು ಕೊಡ್ತಾರಲ್ಲ, ಸೊ ಅದರಲ್ಲಿ ನೀವು ಮಿನಿಮಮ್ 11 ಮಾರ್ಕ್ಸ್ ತೊಗೋಬೇಕು. ಸೊ ಎರಡನ್ನೂ ಸೇರಿಸಿದ್ರೆ 24 + 11 ಎರಡನ್ನೂ ಸೇರಿಸಿದ್ರೆ 35 ಆಗುತ್ತೆ. ಸೊ ಅದು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ 100 ಮಾರ್ಕ್ಸಿಗೆ. ಸೊ ನಿಮ್ಗೆ ಇಲ್ಲಿ ಇನ್ನೊಂದು ಡೌಟ್ ಶುರು ಆಗ್ಬೋದು, ನಾವು ಇಂಟರ್ನಲ್ 20 ಔಟ್ ಆಫ್ 20 ತೊಗೊಳ್ತೀವಿ ಮ್ಯಾಮ್, 80 ನಮಗೆ ಥಿಯರಿನಲ್ಲಿ ಕಮ್ಮಿ ತೊಗೊಂಡು ಅಂದರೆ 80 ಮಾರ್ಕ್ಸ್ಗೆ ಏನು ಎಕ್ಸಾಮ್ ಬರಿತೀವಿ, ಸೊ ಅದರಲ್ಲಿ ನಾವು ಕಡಿಮೆ ಮಾರ್ಕ್ಸ್ ತೊಗೊಂಡು ಇಂಟರ್ನಲ್ 20 ಔಟ್ ಆಫ್ 20 ಮಾರ್ಕ್ಸ್ ತೊಗೊಂಡಿದ್ರೆ ನಾವು ಪಾಸ್ ಆಗ್ತೀವಾ ಅಂತ ಹೇಳಿ ಕೆಲವು ಜನರಿಗೆ ಡೌಟ್ ಇರುತ್ತೆ. ಸೊ ಎಸ್, ಅದನ್ನು ಕ್ಲಾರಿಫೈ ಮಾಡಿಬಿಡ್ತೀನಿ. ನಿಮಗೆ ನಿಮ್ಮ ಒಂದು ಕಾಲೇಜ್ಗಳಿದೆ, ನಿಮ್ಮ ಒಂದು ಲೆಕ್ಚರರ್ಸ್ಗಳು ನಿಮ್ಮ ಒಂದು ಇಂಟರ್ನಲ್ಸ್ನ 20 ಔಟ್ ಆಫ್ 20 ಕೊಟ್ಟರೂ ಕೂಡ ನೀವು 80 ಮಾರ್ಕ್ಸ್ಗೆ ಏನು ಥಿಯರಿ ಎಕ್ಸಾಮನ್ನು ಬರೀತೀರಾ ಆ ಒಂದು ಥಿಯರಿ ಎಕ್ಸಾಮ್ನಲ್ಲಿ 80ಗೆ 24+ ತೊಗೊಳ್ಳೇಬೇಕು. 24ಗಿಂತ ಕಡಿಮೆ ತೊಗೊಂಡಿದ್ರೆ ಅಂದರೆ 23, 22, 21, 18 ಈ ರೀತಿ ತುಂಬ ಕಡಿಮೆ ಅಂದರೆ 24ಕ್ಕಿಂತ ಕಡಿಮೆ ತೊಗೊಂಡು 80ಕ್ಕೆ 24ಕ್ಕಿಂತ ಕಡಿಮೆ ತೊಗೊಂಡು ಇಂಟರ್ನಲ್ ನಿಮಗೆ 20ಕ್ಕೆ 20 ತೊಗೊಂಡಿದ್ರೂ ಕೂಡ ನೀವು ಪಾಸ್ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಒಂದು ಇಂಟರ್ನಲ್ ಮಾರ್ಕ್ಸು 20 ಔಟ್ ಆಫ್ 20 ಬಂದಿದ್ರೂ ಕೂಡ ನಿಮ್ಮ ಥಿಯರಿ ಮಾರ್ಕ್ಸ್ ಏನು 80 ಮಾರ್ಕ್ಸ್ಗೆ ಥಿಯರಿ ಬರೀತಿರಲ್ಲ ಆ ಒಂದು ಥಿಯರಿ ಮಾರ್ಕ್ಸು 24+ ಇರಲೇಬೇಕು. 24 ಅದಕ್ಕಿಂತ ಹೆಚ್ಚು ಎಷ್ಟಾದರೂ ಇರ್ಬೋದು. ಸೊ ಅಷ್ಟು ಇತ್ತು ಅಂತ ಹೇಳಿದ್ರೆ ನೀವುಗಳು ಪಾಸ್ ಆಗ್ತೀರಾ. ನೀವು ಇಂಟರ್ನಲ್ ಮಾರ್ಕ್ಸು 20 ಔಟ್ ಆಫ್ 20 20ಕ್ಕೆ 20 ತೊಗೊಂಡು ಕೂಡ ಥಿಯರಿ ಎಕ್ಸಾಮ್ನಲ್ಲಿ 80ಕ್ಕೆ 24ಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂತು ಅಂತ ಹೇಳಿದ್ರೆ ನೀವುಗಳು ಪಾಸ್ ಆಗೋದಿಲ್ಲ. ಸೊ ಹಾಗಾಗಿ ಬಿ ಕೇರ್ಫುಲ್, ಇದ್ರ ಬಗ್ಗೆ ಗಮನ ಕೊಡಿ. ಥಿಯರಿನಲ್ಲಿ 80ಕ್ಕೆ 24 ಮಾರ್ಕ್ಸು ತೊಗೊಳ್ಳೇಬೇಕು. 24ಕ್ಕಿಂತ ಕಡಿಮೆ ಬಂದು ಇಂಟರ್ನಲ್ ಜಾಸ್ತಿ ಇತ್ತು ಅಂತ ಹೇಳಿದ್ರು ಪಾಸ್ ಆಗೋದಿಲ್ಲ. ಸೊ ಹಾಗಾಗಿ ಥಿಯರಿ 24+ ಮಾರ್ಕ್ಸ್ ಇರಲೇಬೇಕು. ಜೊತೆಗೆ ಇಂಟರ್ನಲ್ಲು 11ಕ್ಕಿಂತ ಜಾಸ್ತಿ ಇರಬೇಕು. ಸೊ ಇದೆರಡು ಇತ್ತು ಅಂದರೆ ಇದೆರಡನ್ನು ಕನ್ಸಿಡರ್ ಮಾಡಿ ನಿಮ್ಮ ಒಂದು ಪಾಸಿಂಗ್ ಮಾರ್ಕ್ಸ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಂತ. 24 ಥಿಯರಿನಲ್ಲಿ 24 + ಇಂಟರ್ನಲ್ಸ್ನಲ್ಲಿ 11 ಎರಡು ಸೇರಿಸಿದ್ರೆ 35 ಆಗುತ್ತೆ. ಅದಕ್ಕಿಂತ ಹೆಚ್ಚಿಗೆನಾದ್ರು ತೊಗೊಳ್ಬಹುದು, ನಿಮ್ಮ ಕೇಪಬಿಲಿಟಿ ಅದು. ಬಟ್ ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳಿದ್ರೆ ಇಷ್ಟು ಮಿನಿಮಮ್ ತೊಗೊಳ್ಳೇಬೇಕು. 80ಗೆ 24, 20 ಇಂಟರ್ನಲ್ಸ್ಗೆ 11 ಅಷ್ಟು ತೊಗೊಂಡ್ರೆ ನೀವು ಪಾಸ್ ಆಗೋದಕ್ಕೆ ಎಲಿಜಿಬಲ್ ಅಂತೇಳಿ ಅರ್ಥ. ಐ ಹೋಪ್ ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ಗಳಿಗೆ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ಗುಡ್ ಡೇ.